ಯಾವುದೋ ಒತ್ತಡಕ್ಕೆ ಮಣಿದಿ ಪಾರ್ಟಿಯಿಂದ ತೆಗೆದ್ರೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ಮೋದಿಜಿಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ, ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ನನ್ನ ಮನಸ್ಸಿಂದ ಹೋಗ್ತದ. ಅದು ಪಾಪ ಒಂದು 5-10 ವರ್ಷಗಳ ಕಾಲ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಆಕ್ಟಿವ್ ಆಗಿರಲಿಲ್ಲ. ಬಹುಶಃ ಅದಕ್ಕೆ ಆ ಬೈಲ ಓದ್ಕೊಂಡಿಲ್ಲ ಅನ್ನಿಸ್ತದೆ ಅವರು. ಅಲ್ಲ ನೋಡಿ, ನಾನು ಪಾರ್ಟಿಯ ಸಿದ್ಧಾಂತವನ್ನು ಗೌರವಿಸ್ಕೊಂಡು, ಅದು ವಿಶೇಷವಾಗಿ ಮೋದಿಯವರು ನಮ್ಮ ಐಕನ್, ಈ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಸನ್ಮಾನ್ ನರೇಂದ್ರ ಮೋದಿಜಿಯವರು ಅವರ ನಡೆಗಳನ್ನು ನೋಡ್ಕೊಂಡು ನಾವೆಲ್ಲ ಬರ್ತಿರ್ತಕ್ಕಂಥವ್ರು. ರಾಜಕೀಯ ಉದ್ದೇಶಕ್ಕಾಗಿ ಯಾವುದೋ ಒತ್ತಡಕ್ಕೆ ಮಣಿದಿ ಪಾರ್ಟಿಯಿಂದ ತೆಗೆದ್ರೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ಮೋದಿಜಿಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ, ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ನನ್ನ ಮನಸ್ಸಿಂದ ಹೋಗ್ತದ. ಅದು ನನ್ನ ಮನಸ್ಸಲ್ಲಿರ್ತಕ್ಕಂಥ, ನನ್ನ ಹೃದಯದಲ್ಲಿ ಇರ್ತಕ್ಕಂಥದ್ದು. ನಾವು ಭಾರತೀಯ ಜನತಾ ಪಾರ್ಟಿಯನ್ನು ನಮ್ಮ ತಾಯಿ ಅಂತೇಳಿ ನಾವು ಗೌರವಿಸ್ತಕ್ಕಂಥವ್ರು. ಯಾವುದೋ ಒತ್ತಡಕ್ಕೆ ಮಣಿದಿ ತೆಗೆದಿರ್ಬೋದು. ಸೆಕ್ಷನ್ 25 ಪ್ರಕಾರ ಓದ್ಕೊಳ್ಬೇಕೆಲ್ಲ ಕೂಡ. ತಾವು ಕೂಡ ಬೈಲ ನೋಡ್ಬೋದು, ಭಾರತೀಯ ಜನತಾ ಪಾರ್ಟಿಯ ಬೈಲ ಒಂದ್ಸರಿ ನೋಡಬೇಕು. ನಾನು ಅವ್ರಿಗೆ ಹೇಳೋ ಅಷ್ಟು ದೊಡ್ಡವನಲ್ಲ, ಆದರೂ ಕೂಡ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಸಾಮಾನ್ಯ ಕಾರ್ಯಕರ್ತನಿಗೂ ಒಂದೇ ಬೈಲ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಿಸ್ತು ಕಮಿಟಿ ನೋಟಿಸನ್ನು ಕೊಟ್ಟ ನಂತರ ಒಂದು ರಿಪೋರ್ಟನ್ನು ಸಿದ್ಧ ಮಾಡಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಕೊಡಬೇಕು. ಅದನ್ನು ರಿಪೋರ್ಟನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರು ತೀರ್ಮಾನವನ್ನು ಮಾಡಬೇಕು. ಶಿಸ್ತು ಕಮಿಟಿಯ ಅಧ್ಯಕ್ಷರು ಪಾಪ ಅದನ್ನೊಂದ್ಸರಿ ಓದಿರಲಿಲ್ಲ ಅನಿಸುತ್ತೆ. ಅವರು ಓದಿರಲಿಲ್ಲ ಅನಿಸ್ತದೆ. ಅವ್ರ ಪಾಪ ಮಾಡಿದ್ದಾರೆ. ಹನುಮಣ್ಣವ್ರನ್ನ ತೆಗೆದಿದ್ದಾರೆ. ಒಬ್ಬ ಮಾಜಿ ನಿಕಟಪೂರ್ವ ಗ್ರಾಮಾಂತರ ಮಂಡಲ ಅಧ್ಯಕ್ಷನ ತೆಗಿಬೇಕಾದ್ರೆ ಸೆಕ್ಷನ್ 25 ಪ್ರಕಾರ ಅವರು ಜಿಲ್ಲೆಯ ಶಿಸ್ತು ಕಮಿಟಿಗೆ ದೂರನ್ನು ಕೊಡಬೇಕು. ಜಿಲ್ಲೆಯಲ್ಲಿರ್ತಕ್ಕಂಥ ಶಿಸ್ತು ಕಮಿಟಿ ಅವ್ರಿಗೆ ನೋಟಿಸನ್ನು ಕೊಟ್ಟು ಆ ರಿಪೋರ್ಟನ್ನು ಜಿಲ್ಲಾಧ್ಯಕ್ಷರಿಗೆ ಕೊಡಬೇಕು. ಹನುಮಣ್ಣವ್ರದ್ದು ಪಾಪ ಒಂದು 5-10 ವರ್ಷಗಳ ಕಾಲ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಆಕ್ಟಿವ್ ಆಗಿರಲಿಲ್ಲ. ಬಹುಶಃ ಅದಕ್ಕೆ ಆ ಬೈಲ ಓದ್ಕೊಂಡಿಲ್ಲ ಅನ್ನಿಸ್ತದೆ ಅವರು. ಬೈಲ ಓದ್ಕೊಳ್ಬೇಕು. ಬೈಲ ಒಂದು ಸಂವಿಧಾನ ಇದ್ದಂಗೆ. ಒಂದು ಪಾರ್ಟಿಗೆ ಬೈಲ ಒಂದು ಸಂವಿಧಾನ. ಪಾರ್ಟಿಯಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಬೈಲ ಕಾಪಿಯನ್ನು ತಗೊಂಡು ಓದಬೇಕು. ಒಬ್ಬರು ಒತ್ತಡಕ್ಕೆ ಮಣಿದಿ ಏಕಾಏಕಿ ತೆಗಿರ್ತಕ್ಕಂಥದ್ದಲ್ಲ.